Hello guys, welcome back to HC Simplified. So previous classes ಅಲ್ಲಿ as per our road map ನಾವು ಸರ್ವೋ ಮೋಟರ್ ಮುಗಿಸಿದ್ವಿ ಅಲ್ವಾ. ಈ ಕ್ಲಾಸಲ್ಲಿ LCD ಮುಗಿಸೋಣ. ಓಕೆ, ಸೊ ಬಿಫೋರ್ ಮೂವಿಂಗ್ ಟು ಎನಿ ಕಾನ್ಸೆಪ್ಟ್ ನಮ್ಗೆ ಏನು ತಿಳ್ಕೊಬೇಕು ಅಂದರೆ ಹಂಗಂದ್ರೆ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಎಲ್ಲಿ ಯೂಸ್ ಮಾಡ್ತೀವಿ, ಇದು ಮೇನ್ ಅಲ್ವಾ. ಇದು ಕಲ್ತ್ಬಿಟ್ಟು 50% ಆ ಕಾಂಪೌಂಡ್ ಬಗ್ಗೆ ಗೊತ್ತಾಗುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್. LCD ಅಂದರೆ ಏನು? ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಹಂಗದು ನೋಡೋಕ್ಕೆ ಈ ರೀತಿ ಇರುತ್ತೆ. ಓಕೆನಾ, ಇನ್ನು ತೋರಿಸ್ಬೇಕು ನೋಡಿ, ಈ ರೀತಿ ಇರುತ್ತೆ. ಅರ್ಥ ಆಯ್ತಾ? ಸೊ ಬನ್ನಿ, ಈಗ ಅರ್ಥ ಆಯ್ತಾ ನೋಡೋಕೆ ಯಾವ ರೀತಿ ಇರುತ್ತೆ ಅಲ್ಲ. ಸೊ ಇದು LCD ಅಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ LED ಡಿಫ್ರೆಂಟು ಮತ್ತು LCD ಡಿಫ್ರೆಂಟ್. LED ಅಂದರೆ ಲೈಟ್ ಎಮಿಟಿಂಗ್ ಡಯೋಡ್. ಓಕೆನಾ, ಅದು ಇದು ದೂರ ಸಂಬಂಧ, ಇವೆರಡು ಮಿಕ್ಸ್ ಮಾಡ್ಕೋಬೇಡಿ. LCD ಬೇರೆ LED ಬೇರೆ. ಓಕೆನಾ, ಸೊ ಕಮಿಂಗ್ ಟು ದಿ ಟಾಪಿಕ್. ಈ LCD ಅಂದ್ರೆ ಏನು? ಈಗ ಏನಂದ್ರೆ ಇಟ್ ಈಸ್ ಎ ಡಿವೈಸ್ ಯೂಸ್ ಟು ಡಿಸ್ಪ್ಲೇ ಟೆಕ್ಸ್ಟ್ ಆರ್ ನಂಬರ್ಸ್ ಯೂಸಿಂಗ್ ಲೈಟ್ ಕಂಟ್ರೋಲ್. ಸಿಂಪಲ್, ಈ ಕಂಟ್ರೋಲ್ ಅಂದರೆ ಲೈಟ್ ಯೂಸ್ ಮಾಡಿಕೊಂಡು ನಮಗೆ ಬೇಕಾಗಿರೋ ಅಕ್ಷರ ಅಥವಾ ನಂಬರ್ಸ್ನ ಅಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಅದನ್ನ LCD ಅಂತ ಕರಿತೀವಿ. ಓಕೆನಾ, ಇನ್ನೊಂದೇನೆಂದರೆ LCD ಡಸ್ ನಾಟ್ ಕ್ರಿಯೇಟ್ ಲೈಟ್, ಇಟ್ಸ್ ಕಂಟ್ರೋಲ್ ಲೈಟ್ ಯೂಸಿಂಗ್ ಲಿಕ್ವಿಡ್ ಕ್ರಿಸ್ಟಲ್ಸ್. ಓಕೆನಾ, ಇದು ಲೈಟ್ ಎಲ್ಲ ಕ್ರಿಯೇಟ್ ಮಾಡಲ್ಲ, ಆ ಲೈಟ್ನ ಕಂಟ್ರೋಲ್ ಮಾಡಿಕೊಂಡು. ಅದು ಯಾರು ಕಂಟ್ರೋಲ್ ಮಾಡೋದು? ಕ್ರಿಸ್ಟಲ್ಸ್, ಲಿಕ್ವಿಡ್ ಕ್ರಿಸ್ಟಲ್. ಕಂಟ್ರೋಲ್ ಲೈಟ್ ಯೂಸಿಂಗ್ ಲಿಕ್ವಿಡ್ ಕ್ರಿಸ್ಟಲ್. ಓಕೆನಾ, ಅರ್ಥ ಆಯ್ತಲ್ವಾ? ಅದೇನು ಲಿಕ್ವಿಡ್ ಕ್ರಿಸ್ಟಲ್ ಅಂತ ಇದೆಯಲ್ಲ, ಅದು ಲೈಟ್ನ ಕಂಟ್ರೋಲ್ ಮಾಡಿಕೊಂಡು ನಮಗೆ ಈ ಕ್ಯಾರೆಕ್ಟರ್ ನಂಬರ್ಸ್ನ ಕೊಡುತ್ತೆ. ಓಕೆನಾ, ಇಷ್ಟು ಸಾಕು. ಇನ್ಸೈಡ್ ವರ್ಕಿಂಗ್ ಎಲ್ಲ ಯಾವ ರೀತಿ ಇದೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅದ್ರೊಳಗೆ ಲೈಟ್ ಸೋರ್ಸ್ ಅಂತ ಇರುತ್ತೆ. ಓಕೆನಾ, ಅದ್ರೊಳಗೆ ಲಿಕ್ವಿಡ್ ಕ್ರಿಸ್ಟಲ್, ಆಮೇಲೆ ಗ್ರಿಡ್ಸ್, ರೋಸ್, ಕಾಲಮ್ ಇದೆಯಲ್ಲ ಅದು, ಅದಾದ್ಮೇಲೆ ಕಂಟ್ರೋಲರ್ ಚಿಪ್, ಇವೆಲ್ಲ ಇರುತ್ತೆ. ಈ ರೀತಿ ಇನ್ಸೈಡ್ ಭಾಳ ವರ್ಕಿಂಗ್ ಇದೆ. ಇದನ್ನೆಲ್ಲ ಹೇಳಿದ್ರೆ ನಿಮ್ಗೆ ತಲೆ ಕೆಟ್ಟು ಓದೋದೇ ಬಿಟ್ಬಿಡ್ತೀರಾ LCD ಬಗ್ಗೆ. ಸೊ ಜಸ್ಟ್ LCD ಅಂದರೆ ಲಿಕ್ವಿಡ್ ಕ್ರಿಸ್ಟಲ್. ಸೊ ಕಮಿಂಗ್ ಟು ದಿ ನೆಕ್ಸ್ಟ್ ಅಂದರೆ ಯಾವ ಇದು ನೋಡಿ, LCD ಈ ರೀತಿ ಇರ್ತದೆಪ್ಪ. ಸೊ ಈ ಥರ ಡಿಸ್ಪ್ಲೇ ಆಗುತ್ತೆ ಕ್ಯಾರೆಕ್ಟರ್ಸು ಅಥವಾ ಸಿಂಬಲ್ಸ್ ಈ ರೀತಿ. ಓಕೆನಾ, ಸೊ ಟೈಪ್ಸ್ ಅಂತ ಬಂದಾಗ ಇದು LCD ಒಂದು, ಇದು ಏನಕ್ಕೆ ಅಂದರೆ ಟೆಕ್ಸ್ಟ್ ಮತ್ತು ನಂಬರ್ಗೆ. ಈ 16x2 ಏನಕ್ಕೆ ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಇದಕ್ಕೆ 16x2. ಓಕೆನಾ, 16x2, 2 rows, 16 ಕಾಲಮ್ಸ್. ಅರ್ಥ ಆಯ್ತಲ್ಲ? ಈ ರೀತಿ ಇರುತ್ತೆ ಗಂಟಪ್ಪ. ಟೋಟಲಿ 16 ಇಲ್ಲ 32, ಟೋಟಲಿ 32 ಕ್ಯಾರೆಕ್ಟರು ಅಥವಾ ನಂಬರ್ ಹಾಕೊಬೋದು. ಅರ್ಥ ಆಯ್ತಲ್ವಾ? ಈ ರೀತಿ 16x2 ಫಸ್ಟ್ನೇ ಟೈಪಲ್ಲಿ. ದೆನ್ ಎರಡನೇ ಬರುತ್ತೆ LED ಡಿಸ್ಪ್ಲೇ. LED ಡಿಸ್ಪ್ಲೇ ಅಂದರೆ ಸಿಂಪ್ಲಿ ನಂಬರ್ಸ್ ಇದೆಲ್ಲ ಈ ರೈಲ್ವೆ ಸ್ಟೇಷನ್ ನೋಡ್ತಿರಲ್ಲ ಆ ಥರದ್ದು. ಓಕೆನಾ, ಇದು LED ಡಿಸ್ಪ್ಲೇ. ದೆನ್ OLED ಡಿಸ್ಪ್ಲೇ ಅಂತ ಬರುತ್ತೆ. OLED ಡಿಸ್ಪ್ಲೇ ಅಂದ್ರೆ ಏನು? ಸ್ವಲ್ಪ ಡಿಸ್ಪ್ಲೇ ಚೆನ್ನಾಗಿರುತ್ತೆ ಕಂಪೇರ್ ಟು ಲೈಕ್ ಅದರೆಲ್ಲ ಏನಿರುತ್ತೆ, ಗ್ರಾಫಿಕ್ಸ್ ಎಲ್ಲ ಇರುತ್ತೆ OLED ಡಿಸ್ಪ್ಲೇ ಅಂತ ಬಂದಾಗ. ಓಕೆನಾ, ದೆನ್ TFT ಡಿಸ್ಪ್ಲೇ ಅಂತ ಬರುತ್ತೆ. ಅದು ಸಿಮಿಲರ್ ಟು ಫೋನ್ ಡಿಸ್ಪ್ಲೇ ಬಂದಂಗೆ ಬರುತ್ತೆ. ಓಕೆನಾ, ಈ ರೀತಿ ಎಲ್ಲ ಇರುತ್ತೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಟೈಪ್ಸ್. ಸೊ ಫೈನಲಿ ಹೇಳಬೇಕು ಅಂದರೆ LCD ಟೆಕ್ಸ್ಟಿಗೆ, LED ನಂಬರ್ಸಿಗೆ, OLED ಕ್ಲಿಯರ್ ಟೆಕ್ಸ್ಟ್ ಮತ್ತು ಗ್ರಾಫ್ಸಿಗೆ, TFT ಫುಲ್ ಕಲರ್. ಇವು ಟೈಪ್ಸು. ನಾವು ಬಿಗಿನರ್ಸು LCD ಬಗ್ಗೆ ಕಲಿಯೋಣ. ಓಕೆನಾ, LCD ಯಾವ ರೀತಿ ವರ್ಕ್ ಆಗುತ್ತೆ ಹಿಂಗೆ ಅಂತ ತಿಳ್ಕೊಳ್ಳೋಣ. ಸೊ ಈಗ LCD ಅಂತಾರೆ ಗೊತ್ತಾಯಿತು. ನೆಕ್ಸ್ಟ್ ಅದರೊಳಗೆ ಹೆಂಗಿರುತ್ತೆ ಅಂತ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ಹೇಳಿದ್ದೀನಿ. ದೆನ್ ಟೈಪ್ಸ್ ಗೊತ್ತಾಯಿತು, ನೋಡೋಕ್ಕೆ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಯಿತು ಅಲ್ವಾ. ಸೊ ದೆನ್ 16x2 ಯಾಕೆ ಅಂತ ಗೊತ್ತಾಯಿತು ನಿಮಗೆ. ಕ್ಯಾರೆಕ್ಟರ್ ಪರ್ ರೋ ಅಂದರೆ 16, ದೆನ್ ಟೋಟಲಿ 2 rows. ಓಕೆನಾ, ದೆನ್ ಟೈಪ್ಸ್ ಆಫ್ LCD ಗೊತ್ತಾಯ್ತಲ್ವಾ. ದೆನ್ ಅದಾದಮೇಲೆ ಇನ್ನೇನು ಟೈಪ್ಸ್ ಗೊತ್ತಾಯಿತು. ದೆನ್ ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನ ಅಂತ ತಿಳ್ಕೊಬೇಕು. ಡಿಜಿಟಲ್ ಕ್ಲಾಕ್ಸು, ಕ್ಯಾಲ್ಕುಲೇಟರು, ಆರ್ಡಿನೋ ಪ್ರಾಜೆಕ್ಟ್ಸು, ಟೆಂಪ್ರೇಚರ್ ಡಿಸ್ಪ್ಲೇ ಮಾಡೋಕ್ಕೆ. ಓಕೆನಾ, ದೆನ್ ಇಂಡಸ್ಟ್ರಿಯಲ್ ಪ್ಯಾನೆಲ್ಸ್ ಇಲ್ಲೆಲ್ಲ ಯೂಸ್ ಮಾಡ್ತೀವಿ. ದೆನ್ ಈಗ ವೆರಿ ಇಂಪಾರ್ಟೆಂಟು, ಬನ್ನಿ ಏನಪ್ಪ ಇಂಪಾರ್ಟೆಂಟ್ ಅಂದರೆ ಪಾಯಿಂಟು ನೋಡಿ. ಇಲ್ಲಿ ಏನೋ 16x2 ಅಂತ ಹೇಳಿದ್ರೆ ಈ ರೀತಿ. ಓಕೆ, ದೆನ್ ಇಲ್ಲೇನೋ ಪಿನ್ಸ್ ಎಲ್ಲ ಇದೆಲ್ಲ, ಇದೆಲ್ಲ ಏನು ಬಿಫೋರ್ ಪಿನ್ಸ್. ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಎರಡು ಟೈಪ್ ಇದೆ 16x2ನಲ್ಲಿ. ಒಂದು ಇದು LCD, ಇದರಿಂದ I2C ಅಂತ ಬರುತ್ತೆ. I2C ಇಲ್ಲೆಲ್ಲ ಇದೆಯಾ, ಸರ್ಚ್ ಮಾಡಬೇಕಾ? I2C ಸಿಂಪಲ್. ಇಲ್ಲಿ ನೋಡಿ 16x2 LCD ಇದೆ, ಇದು ಭಯಂಕರ ವೈರಿಂಗ್ ಇದೆ. ಬಟ್ ಅದರಲ್ಲಿ ಬರೀ 4 ವೈರಿಂಗ್ ಅಷ್ಟೇ ಮಾಡಬೇಕಾಗಿರೋದು. ಇಲ್ಲೇ ತೋರಿಸ್ತೀನಿ ನೋಡಿ, ಇದೆ I2C ಅಂದರೆ. ಇಲ್ಲಿದೆ ಅಲ್ಲ, ಇದು ಇಷ್ಟೇ ಗ್ರೌಂಡು VCC ಇಷ್ಟು ಕೊಟ್ಟರೆ ಸಾಕು. ಎಲ್ಲರೂ ಆಲ್ಮೋಸ್ಟ್ I2C ಯೂಸ್ ಮಾಡೋದು. ಓಕೆನಾ, ಸೊ ಇದು ಹೇಳ್ತೀನಿ ನಾನು ಲಾಸ್ಟಿಗೆ. ಸೊ ಈ ರೀತಿ ಇರುತ್ತೆ I2C. ದೆನ್ 16x2 ಅಂದರೆ ಈ ರೀತಿ ಇರುತ್ತೆ ನೋಡಿ, ಈ ಸ್ಟೋನ್ ಪಿನ್ಸ್ ಎಲ್ಲ ಇರುತ್ತೆ. ಸುಮ್ಮನೆ ಹೋಗೆಲ್ಲ ಚುಚ್ಕೊಂಡು ಕೂತ್ಕೊಬೇಕಾಗುತ್ತೆ. ಬೆಟರು I2C ನೇ ಯೂಸ್ ಮಾಡ್ತಾರೆ ಎಲ್ಲರೂ. ಓಕೆನಾ, ದೆನ್ ಎಲ್ಲಿದ್ವಿ? ಪಿನ್ಸ್ ಹೇಳ್ತಿದ್ದೆ ಅಲ್ವಾ. ಸೊ ಪಿನ್ಸಿಗೆ ಬನ್ನಿ. ಏನೇನು ಪಿನ್ಸು ಏನೇನು ರೀತಿ ವರ್ಕ್ ಆಗುತ್ತೆ ಅಂದರೆ,
ಈ VSS ಗೊತ್ತಾಗಪ್ಪ, ಕಾಮನ್ VSS ಗ್ರೌಂಡ್ ಅಂದ್ರೆ ಅದ್ರ ಬಗ್ಗೆ ಏನೇನು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ VCC ಅಥವಾ VDD ಅಂತ ಇದ್ರೆ ಅದು ಸಪ್ಲೈ ಅಂದ್ರೆ 5 ವೋಲ್ಟ್ ತಗೊಂಡದ್ ನಾವು. ಓಕೆನಾ. ದೆನ್ ಇನ್ನು ವಿಯರ್ ಕಾಂಟ್ರಾಸ್ಟ್ ಕಂಟ್ರೋಲ್. ಓಕೆನಾ, ಕಾಂಟ್ರಾಸ್ಟ್ ಕಂಟ್ರೋಲ್ ಅದ್ರ ಬಗ್ಗೆ ಡೋಂಟ್ ವರಿ. ಓಕೆ. ದೆನ್ RS ಇಲ್ಲಿ ಇಂಪಾರ್ಟೆಂಟ್, ಸ್ವಲ್ಪ ಗಮನ ಕೊಡಿ. RS ಮತ್ತೆ RW ಅಂದ್ರೆ ಕಮಾಂಡ್ ಡಾಟಾ ಅಂತ. RS ಅಂದ್ರೆ ಕಮಾಂಡ್ ಅಥವಾ ಡಾಟಾ ಸೆಲೆಕ್ಟ್ ಅಂತ. ದೆನ್ RW ಅಂದ್ರೆ ರೀಡ್ ಆರ್ ರೈಟ್. ಅಂದ್ರೆ ಎನೇಬಲ್. ಓಕೆನಾ. ದೆನ್ ಏನಿದು RS ಅಂದ್ರೆ ಏನಂದ್ರೆ ವಾಟ್ ಟೈಪ್ ಅಂತ, ಯಾವ ಟೈಪ್ ಡಾಟಾ ಅಂತ. ಓಕೆನಾ. ದೆನ್ RW ಅಂದ್ರೆ ರೀಡ್ ಆರ್ ರೈಟ್ ಅಂತ. ಓಕೆನಾ. ದೆನ್ ಎನೇಬಲ್ ಅಂದ್ರೆ ಇದು ತಗೋ ಅಂತ ಹೇಳ್ತಿದೆ. ಓಕೆನಾ. ಟೇಕ್ ದಿಸ್ ನೌ ಅಂತ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ. ದೆನ್ ಡಾಟಾ ಪಿನ್ಸ್ ಅಂತ ಬರುತ್ತೆ. ಡಾಟಾ ಪಿನ್ಸ್ ಅಲ್ಲಿ ಏನಂದ್ರೆ ಈ 7 ಇಂದ ಮೀನ್ಸ್ ಇದಿದೆ, ಇದು D0 to D7 ಡಾಟಾ ಪಿನ್ಸ್. ಅರ್ಥ ಇದಲ್ವಾ, ಇವೆಲ್ಲ ಡಾಟಾ ಟ್ರಾನ್ಸ್ಫರ್ ಮಾಡೋಕ್ಕೆ ಯೂಸ್ ಮಾಡೋದು. ಓಕೆನಾ. ಮತ್ತೆ ಇನ್ನೊಂದು ಏನಂದ್ರೆ D4 to D7 ಇದೆಯಲ್ಲ, ಅದೆಲ್ಲ 4 ಬಿಟ್ ಮೋಡಲ್ ಇರುತ್ತೆ. ಸಿಂಪಲ್ ನೆನ್ಪಿಟ್ಕೊಳ್ಳಿ ಸಾಕೆ. ಓಕೆನಾ. ದೆನ್ 15, 16 ಅಂತ ಇದೆ, ಅಂದ್ರೆ 15 LED ಪ್ಲಸ್ LED ಮೈನಸ್ ಅಂತ. LED ಪ್ಲಸ್ ಏನಕ್ಕೆ ಸಪ್ಲೈ 5 ವೋಲ್ಟ್ಗೆ, ಮತ್ತೆ ಇನ್ನೊಂದು ಗ್ರೌಂಡಿಗೆ. ಓಕೆನಾ. ದಿಸ್ ಈಸ್ ಆಲ್ ಅಬೌಟ್ ಪಿನ್ಸ್. ಪಿನ್ಸ್ ಬಗ್ಗೆ ಅರ್ಥ ಆಯ್ತಲ್ವಾ. ಎಷ್ಟು ಸಿಂಪಲ್ ಆಗಿ ಒಂದು ಸಪ್ಲೈ ಗ್ರೌಂಡ್ ಗೊತ್ತಿರೋ ಸಾಕು ಡಾಟಾ ಟ್ರಾನ್ಸ್ಫರ್. ಇವೆಲ್ಲ ಡೀಪ್ ಆಗಿ RW ಅಂದ್ರೆ ಏನು, ರಿಜಿಸ್ಟರ್ ಸೆಲೆಕ್ಟ್ ಹೆಂಗೇ ಮಾಡುತ್ತೆ, ಇವೆಲ್ಲ ಡೀಪ್ ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ಬಟ್ ಬಿಗಿನರ್ಸಿಗೆ ಈಗ ಜಸ್ಟ್ ಇನ್ನೊಂದು ಅಂತ ತಿಳ್ಕೊಂಡ್ರೆ ಸಾಕು. ಓಕೆನಾ. ದೆನ್ ರಿಜಿಸ್ಟರ್ ಅಂತ ಬಂದಾಗ ಸಿಂಪಲ್ ಆಗಿ ಕೇಳಿಸ್ಕೊಳ್ಳಿ. LCDS 2 ಮೆಮೊರಿ ಪಾರ್ಟ್ಸ್. ಓಕೆನಾ. ಒಂದು ಕಮಾಂಡ್ ರಿಜಿಸ್ಟರ್ ಅಂತ ಹೇಳಿ, ಹಂಗಂದ್ರೆ ಏನು, ಇನ್ಸ್ಟ್ರಕ್ಷನ್ ಕೊಡುತ್ತೆ. ಲೈಕ್ ಕ್ಲಿಯರ್ ಸ್ಕ್ರೀನು, ಇಲ್ಲಿ ಏನಾದ್ರು ಬರ್ದಿದ್ರೆ ಸ್ಕ್ರೀನ್ನ ಕ್ಲಿಯರ್ ಮಾಡು ಅಥವಾ ಕರ್ಸರ್ ಮೂವ್, ಆ ರೀತಿ ಎಲ್ಲ ವರ್ಕ್ ಆಗುತ್ತೆ. ಇನ್ನೊಂದು ಡಾಟಾ ರಿಜಿಸ್ಟರ್ ಅಂತ ಹೇಳಿ, ಲೈಕ್ ಕ್ಯಾರೆಕ್ಟರ್ ABC ಎಲ್ಲ ಬರ್ದಿದೆಯಲ್ಲ, ಆ ರೀತಿ. ಓಕೆನಾ. ದೆನ್ ಈ ಆರ್ಡಿನೋ ಇಂದ ಇಲ್ಲಿಗೆ ಹೆಂಗ್ ಸಿಗ್ನಲ್ ಬರುತ್ತೆ, ವೈರ್ ಇದೆಯಪ್ಪ, ವೈರ್ ಒಳಗೆ ಏನಾದ್ರು ABCD ಅಂತ ಬಸ್ ಕಳ್ಸೋಣ, ಅಲ್ಲ. ಹೆಂಗೆ ಬರುತ್ತೆ ಅಂದ್ರೆ ಆರ್ಡಿನೋ ಸೆಲ್ಸ್ ಬೈನರಿ ಫಾರ್ಮಲ್ ಬರುತ್ತೆ, 0s and 1s. ಓಕೆನಾ. ಅದು ನೆಕ್ಸ್ಟ್ ಆ LCD ಕ್ಯಾರೆಕ್ಟರ್ ಕನ್ವರ್ಟ್ ಮಾಡುತ್ತೆ 0s 1s. ಓಕೆ, ಇದೆಲ್ಲ ಡಿಜಿಟಲಿ ನಡೆಯೋದು. ಓಕೆನಾ. ಅನಲಾಗಲಿ ಏನು ವೈರ್ ಒಳಗೆ ABCD ಅಂತ ಬರೆದ್ಬಿಟ್ಟು ಆರ್ಡಿನೋ ಕಳ್ಸಲ್ಲ. ಅದು 0s ಆಗಿ 0s and 1s ಆಗಿ ಕನ್ವರ್ಟ್ ಮಾಡಿ ಕಳಿಸುತ್ತೆ. ಸೊ ಆ LCD ಕ್ಯಾರೆಕ್ಟರ್ ಕನ್ವರ್ಟ್ ಮಾಡುತ್ತೆ. ಓಕೆನಾ. ಸೊ ಒಂದು ಫೈನಲ್ ಫ್ಲೋ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹೆಂಗೆಂದ್ರೆ ಆರ್ಡಿನೋ, ಇಲ್ಲಿ ಏನೋ ಒಂದು ಆರ್ಡಿನೋ ಇದೆ ಅನ್ಕೊಳ್ಳಿ. ಸಿ, ಇಲ್ಲೊಂದು ಆರ್ಡಿನೋ ಇದೆ, ಇಲ್ಲಿ ಇದೆ ಅಲ್ವಾ, ಕಲಿಗೆ ಹೋಗ್ಬೇಕು. ಸಿ, ಇಲ್ಲಿ ಆರ್ಡಿನೋ ಇದೆಯಪ್ಪ. ಈ ಆರ್ಡಿನೋ ಅದರಿಂದ RS ಹೋಗುತ್ತೆ. RS ಅಂದ್ರೇನು ಇಲ್ಲಿ ಹೇಳಿದೆ ಗೊತ್ತಾ. RS ಎಲ್ಲ ಏನೇನು ಟ್ರಾನ್ಸ್ಫರ್ ಮಾಡ್ತಾರಲ್ಲ, ಮೀನ್ಸ್ ಇದು ಡಾಟಾಸ್ ಟ್ರಾನ್ಸ್ಫರ್ ಮಾಡ್ತಾರಲ್ಲ, ಅದು RS ಮತ್ತೆ VCC ಎಲ್ಲ ವಾಟ್ ಟೈಪ್ ಅಂತ. RS ಅಂದ್ರೆ ಅರ್ಥ ಆಗಿತ್ತಲ್ವಾ, ಕಮಾಂಡ್ ಡಾಟಾ ಸೆಲೆಕ್ಟ್ ಎಲ್ಲ ಇರುತ್ತಲ್ಲ, ಅದ್ರದ್ದು RS. ಫಸ್ಟ್ ಏನಾಯ್ತು, ಆರ್ಡಿನೋಯಿಂದ RS, ದೆನ್ ಡಾಟಾ ಪಿನ್ಸ್, ದೆನ್ ಎನೇಬಲ್, ದೆನ್ LCD, ಆಮೇಲೆ ಡಿಸ್ಪ್ಲೇ ಆಗುತ್ತೆ. ಓಕೆನಾ. ಈ ರೀತಿ ವರ್ಕ್ ಆಗುತ್ತೆ. ದೆನ್ ಇಲ್ಲಿ ನೀವೇನು ಈಗ ಪ್ರಾಜೆಕ್ಟಿಗೆ ಬರೋಣ, ಅದು ಸಾಫ್ಟ್ವೇರ್ ಪ್ರಾಜೆಕ್ಟ್ ಇದೆ. ಓಕೆನಾ. ಸಿ, ಸೊ ಬಿಫೋರ್ ಮೂವಿಂಗ್ ಟು ಪ್ರಾಜೆಕ್ಟ್ ಒಂದು ಫೈನಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. LCD ಡಿಸ್ಪ್ಲೇ ವರ್ಕ್ಸ್ ಬೈ ಕಂಟ್ರೋಲಿಂಗ್ ಲೈಟ್ ಥ್ರೂ ಲಿಕ್ವಿಡ್ ಕ್ರಿಸ್ಟಲ್ಸ್ ಅಂಡ್ ಶೋಸ್ ಕ್ಯಾರೆಕ್ಟರ್ ಬೇಸ್ಡ್ ಆನ್ ಸಿಗ್ನಲ್ ಫ್ರಮ್ ಆರ್ಡಿನೋ. ಓಕೆನಾ. ಈ ರೀತಿ. ದೆನ್ ಈಗ ಸಾಫ್ಟ್ವೇರ್ ಬನ್ನಿ. ಸೊ ಸಾಫ್ಟ್ವೇರ್ ಅಂತ ಬಂದಾಗ ಬೆಟರ್ ನೋಡಿ, ಈ ರೀತಿ ಇದೆ ಸಾಫ್ಟ್ವೇರ್. ನಾವು ಯಾವುದು I2C ಅಲ್ಲ, ಇದು ಕಾಮನ್ LCD ಯೂಸ್ ಮಾಡ್ತಿರೋದು. ಸೊ ಜಸ್ಟ್ ನಾನು ರನ್ ಮಾಡ್ತೀನಿ, ಏನಿಲ್ಲ, ಇದೆಲ್ಲ ಕನೆಕ್ಷನ್ ಏನಿದೆಯಲ್ಲ ಇದೇ ಕನೆಕ್ಷನ್ಸ್. ಜಸ್ಟ್ ಡಾಟಾ ಟ್ರಾನ್ಸ್ಫರಿಗೆ ನಾವು ಡಿಜಿಟಲ್ ಸೈಜ್ ಕೊಟ್ಟಿದ್ದೀವಿ, ಸ್ವಲ್ಪ ಸಪ್ಲೈ ತಗೊಂಡಿದ್ದೀವಿ, ಒಂದು ಪೊಟೆನ್ಷಿಯೋಮೀಟರ್ ಕನೆಕ್ಟ್ ಮಾಡಿದ್ದೀವಿ. ಓಕೆ. ಏನಕ್ಕೆ ಈ ಪೊಟೆನ್ಷಿಯೋಮೀಟರ್? ಕ್ವಶನ್ ಏನಂದ್ರೆ ಇಟ್ ಕಂಟ್ರೋಲ್ಸ್ V0. ಇದು ಇಲ್ಲದೆ ಹೋದ್ರೆ ನಮಗೆ ಡಿಸ್ಪ್ಲೇ ಇನ್ವಿಸಿಬಲ್ ಆಗಿರುತ್ತೆ. ಓಕೆನಾ. ಅರ್ಥ ಆಯ್ತಾ. ಈ ರೀತಿ ಇಷ್ಟೇ ಕಂಟ್ರೋಲ್. ಜಸ್ಟ್ ಡಿಸ್ಪ್ಲೇ ಅಂದ್ರೆ ಈ ರೀತಿ ಅಷ್ಟೇ, ತೀರಾ ಡೀಪ್ ಆಗಬೇಕಾಗಿಲ್ಲ, ಇಷ್ಟು ಕಲ್ತ್ಕೊಂಡ್ರೆ ಸಾಕು. ಓಕೆನಾ. ಜಸ್ಟ್ ಹಿಂಗೆ ರನ್ ಮಾಡ್ತೀನಿ ಐತೆ ರೀತಿ. ನೀವೆಲ್ಲ ವರ್ಡ್ ಬಿಟ್ಟು ಬೇಕಾದ್ರೆ ಇನ್ನೂ ಏನು ಬೇಕಾದ್ರೂ ಚೇಂಜ್ ಮಾಡ್ಕೊಬೋದು. ಏನಾದ್ರು ಚೇಂಜ್ ಮಾಡ್ಕೊತೀರಾ, ಇಲ್ಲಿ ಕೋಡಿಗೆ ಹೋಗಿ ಜಸ್ಟ್ ಬ್ಲಾಕ್ಸ್ಗೆ ಹೋಗಿ, ಬ್ಲಾಕ್ಸ್ ಆ್ಯಂಡ್ ಟೆಸ್ಟ್ ಅಂತ ಹೋಗಿ, ಜಸ್ಟ್ ಆ ಕೋಡಿಂಗ್ ನಾನು ಹೇಳಿದೆ ನೋಡಿ, ಎಲ್ಲೋ ವರ್ಡ್ ಅಂತ ಇದೆಯಲ್ಲ, ಅದ್ರ ಬಗ್ಗೆ ಏನು ಬೇಕಾದ್ರೂ ಹಾಕೊಳ್ಳಿ. ಓಕೆನಾ. ಸಿ, ನೀವು ಏನು ಬೇಕಾದ್ರೂ ಹಾಕೊಬೋದಪ್ಪ, ಏನಪ್ಪ ತೆಗ್ದಿರಲ್ವಾ ಇಲ್ಲಿ, ಏನು ಬೇಕಾದ್ರೂ ಬರ್ಕೊಳ್ಳಿ. ಓಕೆನಾ. ಜಸ್ಟ್ ರನ್ ಮಾಡಿ. ಓಕೆ ನೋಡಿ, ರನ್ ಆಗ್ತಿದೆ, ರನ್ ಆಯಿತು.
ಏನು ರನ್ ಆಗಿದೆ ನೋಡೋಣ ಬನ್ನಿ. ನಾನು ಏನೋ ಟೈಪ್ ಮಾಡಿದ್ದೀನಿ ಅದೇ ರನ್ ಆಗಿದೆ. ಓಕೆನಾ? ಸೊ ಈ ರೀತಿ ವರ್ಕ್ ಆಗುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಎಲ್ ಸಿ ಡಿ ಡಿಸ್ಪ್ಲೇ. ಸೊ I2C ಕೂಡ ನೀವು ಯೂಸ್ ಮಾಡ್ಬೋದು. ನೋಡಿ I2C ಇದೆ, ಇದು ಇದ್ರ ಮೇಲೆ ತಂದಿರ್ತೀನಿ ನೋಡಿ, ಕಾಣಿಸ್ತಿಲ್ವಾ? ಓಕೆ, ಒಂದು ಮಿನಿಟ್, ಇದನ್ನ ಡಿಸ್ಕ್ಲೋಸ್ ಮಾಡ್ಬಿಡೋಣ, ಅದನ್ನು ತೆಗೆದು ಬಿಡೋಣ. ಜಸ್ಟ್ ಈಗ I2C ತೆಗ್ದಿದ್ದೀನಿ ನೋಡಿ. I2C ಸಿಂಪಲ್, ಎಷ್ಟು ವೆರಿ ಸಿಂಪಲ್ ಕನೆಕ್ಷನ್ ನೋಡಿ, ಇಷ್ಟು ಕನೆಕ್ಷನ್. ಓಕೆನಾ? ಸೊ ಹಂಗಾಗೆಲ್ಲ I2C ಯೂಸ್ ಮಾಡೋದು. ನೀವೇನಾದ್ರು ಪ್ರಾಜೆಕ್ಟ್ ಮಾಡ್ತಿದ್ರೆ I2C ಯೂಸ್ ಮಾಡಿ. ನೋಡಿ ಜಸ್ಟ್ ರನ್ ಮಾಡಿ, ಎಷ್ಟು ಸಿಂಪಲ್ ಕನೆಕ್ಷನ್ಸ್ ಅಲ್ವಾ? hello world from 0 to 10 ಈ ರೀತಿ ವರ್ಕ್ ಆಗುತ್ತೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಡಿಸ್ಪ್ಲೇ. ಸೊ ಇದ್ರದ್ದು ವೆರಿ ಇಂಪಾರ್ಟೆಂಟ್ ಲಾಸ್ಟಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದು ಹಾರ್ಡ್ವೇರ್ ನಾನೀಗ ಮಾಡ್ತಿಲ್ಲ, ಬಿಕಾಸ್ ಏನಕ್ಕೆ ಅಂದರೆ ಸಮ್ ಆಫ್ ದಿ ರೀಸನ್ಸ್, ಮೀನ್ಸ್ LCD ಸಾಲ್ಡ್ರಿಂಗ್ ಮಾಡೋಕೆ ಹೋಗಿ ಸ್ವಲ್ಪ ಹೋಗ್ಬಿಟ್ಟಿದೆ. ಸೊ ಸದ್ಯಕ್ಕೆ LCD ಏನಿದು ಕನೆಕ್ಷನ್ ಇದೆಲ್ಲ ಅದನ್ನೇ ನೀವು ಹಾರ್ಡ್ವೇರ್ ನಿಮ್ಮ ಹತ್ರ ಇದ್ದರೆ ಇಂಪ್ಲಿಮೆಂಟ್ ಮಾಡಿ. ಸೊ ದೆನ್ LCD ಬಂದಮೇಲೆ ನಾನು ಇನ್ನೊಂದು ವಿಡಿಯೋದಲ್ಲಿ ಯಾವಾಗಾದರೂ ಮಾಡ್ತೀನಿ. ಸೊ ಈಗ ಪ್ರೆಸೆಂಟ್ ಈಗ ಸ್ವಲ್ಪ ಸಾಲ್ಡ್ರಿಂಗ್ ಮಾಡೋಕೆ ಹೋಗಿ ಸ್ವಲ್ಪ ಹೋಗ್ಬಿಟ್ಟಿದೆ. ಹಾಗಾಗಿ ನೀವು ಸದ್ಯಕ್ಕೆ ಏನಿದು ಸಾಫ್ಟ್ವೇರ್ ಇದೆ ಇದೇ ಕನೆಕ್ಷನ್ಸು, ಜಸ್ಟ್ ಅದೇ ಕೋಡು ರನ್ ಮಾಡಿ ಔಟ್ಪುಟ್ ಬರುತ್ತೆ. ಓಕೆನಾ? ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವುದಿದೆಯಪ್ಪ, ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಪ್ರಕಾರ IR ಸೆನ್ಸರ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಸಿಗೋಣ.